Floral tributes to the father Action. of the nation. Well, President Ramnath Kovind now arriving at Rajghat to offer his respects to the father of the nation, Mahatma Gandhi. Well, on this very day, the President, the Vice President, the Prime Minister, the Defence Ministers and the service chiefs pay homage to Mahatma Gandhi at Rajghat. Well, a salute is also given by the Armed Forces personnel and inter-service contingent to pay respect to the Indian soldiers who died to protect our country. Well, a 2-minute silence being observed in the memory of Mahatma Gandhi and the slain soldiers of our country who fought.
ಪಾಠವನ್ನು ಕಲಿಸಿತ್ತು. ಸ್ವಚ್ಛತೆಯ ಕುರಿತು ಅವರ ಕಾಳಜಿ ಸರ್ವಕಾಲಿಕವಾಗಿ ಪ್ರಸ್ತುತವಾಗಿದೆ. ದೇಶವನ್ನು ರಾಜಕೀಯ ದಾಸ್ಯದಿಂದ ಮುಕ್ತಗೊಳಿಸುವ ಜೊತೆಗೆ ಅಸ್ಪೃಶ್ಯತೆಯಂಥ ಪಿಡುಗುಗಳನ್ನು ಸಮಾಜಕ್ಕೆ ಮುಕ್ತಿ ಕೊಡಿಸಲು ಶ್ರಮಿಸಿದ ಮಹಾನ್ ಚೇತನ ಅವರು. ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವುದೇ ನಾವು ಅವರಿಗೆ ಸಲ್ಲಿಸುವಂಥ ನಿಜವಾದ ಗೌರವ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ದಿನನಿತ್ಯದ ನಡೆ ನುಡಿಗಳಲ್ಲಿ ಗಾಂಧೀಜಿಯವರು ಪ್ರತಿಪಾದಿಸಿದ ತತ್ವಗಳ ಸ್ಪರ್ಶ ಇರಲಿ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ರೈತ ಪರ ಹೋರಾಟಗಳು ಕಂಟಿನ್ಯೂಸ್ ಆಗಿ ನಡೀತಿದೆ. ಎರಡೂ ದೃಶ್ಯಾವಳಿಗಳನ್ನು ತೋರಿಸಿದ್ವಿ. ಈಗ ನೀವು ನೋಡ್ತಿರೋದು ನವದೆಹಲಿಯ ರಾಜ್ಘಾಟ್ನ ದೃಶ್ಯ. ಯಾಕಿವತ್ತು ಇದು ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೋಹನ್ ಚಂದ್ ಕರಮ್ಚಂದ್ ಗಾಂಧಿ, ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು 1948 ಜನವರಿ 30ನೇ ತಾರೀಕು ಬಂತು ಅಂದ್ರೆ ಅವ್ರನ್ನ ಕಳ್ಕೊಂಡಂತಹ ದಿವಸ ಅದು. ಇವತ್ತು ಅವ್ರನ್ನ ದೇಶ ಕಳ್ಕೊಂಡಿದೆ. ಹಾಗಾಗಿ 2 ನಿಮಿಷಗಳ ಮೌನ ಮತ್ತು ರಾಜ್ಘಾಟ್ನಲ್ಲಿ ಅವರ ಸ್ಮರಣಾರ್ಥ ಪ್ರಧಾನಮಂತ್ರಿ ಆದಿಯಾಗಿ ರಾಷ್ಟ್ರಪತಿಗಳಾದಿಯಾಗಿ ಅಲ್ಲಿ ಹೋಗಿ 2 ನಿಮಿಷಗಳ ದೇಶದಾದ್ಯಂತ ಮೌನಾಚರಣೆಯನ್ನು ಮಾಡಿದ್ರು. ಮಗದೊಂದು ಕಡೆ ವಿಧಾನಸೌಧ ಮತ್ತು ವಿಕಾಸಸೌಧ ಮಧ್ಯೆ ಬೃಹದಾಕಾರದಂಥ ಗಾಂಧೀಜಿಯವರ ಪುತ್ಥಳಿ ಇದೆ. ಅಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೋಗಿ ಗೌರವ ನಮನವನ್ನು ಸಲ್ಲಿಸಿ ಬಂದರು. ಈಗ ನೀವು ನೋಡ್ತಿರೋದು ರಾಜ್ಘಾಟ್ ಒಳಭಾಗದ ದೃಶ್ಯ. ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ರಾಜನಾಥ್ ಸಿಂಗ್ ಅವರು, ಹೀಗೆ ಎಲ್ಲ ಗಣ್ಯಾತಿ ಗಣ್ಯರಿದ್ದಾರೆ. ಈ ಮೌನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ರಾಷ್ಟ್ರಪಿತನಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. Towards India's freedom, President Ramnath Kovind urged Indians to adhere to Mahatma Gandhi's ideals of peace, non-violence, simplicity, purity of means and humility.
ನಿನ್ನೆ ಸಂಜೆಯಿಂದ ರಾಷ್ಟ್ರದ ರಾಜಧಾನಿ ದೆಹಲಿ ಅಂತೂ ಒಂದು ಕ್ಷಣ ಆತಂಕ ಮತ್ತು ನಡುಗೋಗಿದ್ದಾರೆ. ಯಾಕೆ? ದೆಹಲಿ ಇಸ್ರೇಲ್ ರಾಯಭಾರಿ ಕಚೇರಿ ಹತ್ರ ಸ್ಫೋಟ ಆಯಿತು. ಸಿಸಿಟಿವಿ ದೃಶ್ಯವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ದೆಹಲಿ ಪೊಲೀಸರು. ಎನ್ಕ್ವೈರಿ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಸಿಸಿಟಿವಿಲಿ ಸರಿಯಾಗಿರೋದು ಇಬ್ಬರ ದೃಶ್ಯ. ಯಾರವರು ಅನ್ನೋ ಕ್ವಶನ್ ಇದ್ದೇ ಇರುತ್ತೆ. ಟ್ಯಾಕ್ಸಿಯಲ್ಲಿ ಬಂದ್ರು, ಇಬ್ಬರು ಇಸ್ರೇಲ್ ರಾಯಭಾರಿ ಕಚೇರಿ ಹತ್ರ ಹೋದ್ರು, ಇಬ್ಬರ ದೃಶ್ಯ ಇದೀಗ ಸಿಸಿಟಿವಿಲಿ ಸರಿಯಾಗಿದೆಯಂತೆ. ವಿಶೇಷ ತನಿಖಾ ತಂಡದಿಂದ ಸ್ಥಳದಲ್ಲಿ ಪರಿಶೀಲನೆ ನಡೀತಾ ಇದೆ. ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ ಬಾಂಬ್ ಸ್ಕ್ವಾಡ್ನವರು. ಇಡೀ ಟೀಮ್ ಸ್ಫೋಟದ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ಪರಿಶೀಲನೆ ಕೂಡ ನಡೀತಾ ಇದೆ. ನಿನ್ನೆ ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಸ್ಫೋಟ ಆಗಿತ್ತು. ಲಘು ಪ್ರಮಾಣದ ಸ್ಫೋಟ, ಯಾವುದೇ ಪ್ರಾಣಹಾನಿ ಆಗಿಲ್ಲ. ಅದರ 3-4 ಕಾರ್ಗಳು ಮಾತ್ರ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗಿದ್ದಕ್ಕೆ ಹಾನಿ ಆಯಿತು. ಸ್ಫೋಟದಲ್ಲಿ ಸಾವು ನೋವು ಇಲ್ಲ, ಆದರೆ ಕಾರ್ಗಳು ಮಾತ್ರ ಜಖಮಾಗಿತ್ತು. ಮತ್ತಷ್ಟು ಮಾಹಿತಿ ದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ ಇದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಗುಡ್ ಮಾರ್ನಿಂಗ್ ಹರೀಶ್. ಏನೇನು ವಿಷಯ ಗೊತ್ತಾಗ್ತಾ ಇದೆ? ಎನ್ಕ್ವೈರಿ ಎಲ್ಲಿ ತನಕ ಬಂದಿದೆ? ಈಗ ನಿನ್ನೆ ನಡೆದಂತಹ ಈ ದೆಹಲಿಯ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಪೊಲೀಸರು, ಬಾಂಬ್ ತಜ್ಞರು, ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳು ಇವರೆಲ್ಲರೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಘಟನೆ ಆದ ತಕ್ಷಣವೇ ಅಲ್ಲಿಗೆ ಬಂದಿದ್ರು ಮತ್ತು ಎವಿಡೆನ್ಸ್ ಕಲೆಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ರಾತ್ರಿ ಆದ ಕಾರಣಕ್ಕೋಸ್ಕರ ಸ್ವಲ್ಪ ನಿನ್ನೆ ತಡ ಆಗಿತ್ತು ಮೀನ್ಸ್ ಸಂಪೂರ್ಣವಾಗಿ ಎವಿಡೆನ್ಸ್ ಕಲೆಕ್ಟ್ ಆಗಿರ್ಲಿಲ್ಲ. ಇವತ್ ಬೆಳಿಗ್ಗೆ ಮತ್ತೆ ಅವರು ಅಲ್ಲಿ ಆ ಇಡೀ ರಸ್ತೆಯಲ್ಲಿರುವಂತ ಎಲ್ಲ ಸಿಸಿಟಿವಿ ಫುಟೇಜ್ ಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತು ಹೆಚ್ಚಿನ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಈಗ ನಮಗೆ ಬರ್ತಿರುವಂತಹ ಮತ್ತೊಂದು ಮಾಹಿತಿಯ ಪ್ರಕಾರ ಇಬ್ರು ಬಂದು ಅಲ್ಲಿ ಆ ಸ್ಫೋಟಕವನ್ನು ಇಟ್ಟು ಹೂಕುಂಡದಲ್ಲಿ ಇಟ್ಟು ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಈಗ ಅವ್ರು ಯಾರು ಅನ್ನುವಂತಹದನ್ನ ಪತ್ತೆ ಹಿಡಿಬೇಕಾಗಿದೆ. ಅದರ ತನಿಖೆಯನ್ನ ನಾರ್ಮಲಿ ಆ ರಸ್ತೆಗಳೆಲ್ಲ ಹೇಗಿರುತ್ತೆ ಧರಣೇಶ್? ಡೆಲ್ಲಿ ನೋಡ್ದಿದ್ದವ್ರಿಗೆ, ಆ ಏರಿಯಾ ನೋಡ್ದಿದ್ದವ್ರಿಗೆ ಹೇಳ್ಬಿಡಿ, ಹೇಗಿರುತ್ತೆ? ಜನ ಓಡಾಡ್ತಿರ್ತಾರ? ಹೇಗಿರುತ್ತೆ ಆ ರಸ್ತೆಗಳು ಯಾವಾಗ್ಲೂ? ಅದು ಆಕ್ಚುಲಿ ಅದು ಪಾರ್ಲಿಮೆಂಟ್ ಇಂದ 1 ರಿಂದ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಆ ಒಂದು ಅಬ್ದುಲ್ ಕಲಾಂ ರಸ್ತೆ. ಹಾಗಾಗಿ ಸಹಜವಾಗಿ ಮತ್ತೆ ನಿನ್ನೆ ಈ ಸ್ಫೋಟ ಸಂಭವಿಸಿದಂತ ಸಂದರ್ಭದಲ್ಲಿ ರಾಜಪಥದಲ್ಲಿ ಬೀಟಿಂಗ್ ರಿಟ್ರೀಟ್ ನಡೀತಾ ಇತ್ತು. ಅದರಿಂದಾಗಿ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನ ನಿಯೋಜಿಸಲಾಗಿತ್ತು. ಅಷ್ಟೆಲ್ಲಾ ಭದ್ರತೆ ಇದ್ರೂ ಕೂಡ ಅಲ್ಲಿ ಸ್ಫೋಟ ಆಗಿದೆ. ಮತ್ತೆ ನೀವು ಹೇಳಿದ್ರಲ್ಲ ರಸ್ತೆಗಳು ಹೇಗಿರ್ತವೆ ಅಂತ, ಪಾರ್ಲಿಮೆಂಟ್ ಹತ್ರ ಇದೆ ಅಂತಂದ್ರೆ ನಮ್ಗೆ ಒಂದು ಹಂತದ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು ಅದು ಬಹಳ ವಿಶಾಲವಾಗಿರುತ್ತೆ, ಮತ್ತೆ ಅಲ್ಲಿ ಏನೋ ಬಹಳ ವಿಶಾಲವಾದ ರಸ್ತೆ. ಅಷ್ಟು ಜೊತೆಗೆ ಅಲ್ಲಿ ಎಲ್ಲ ಮನೆಗಳು ಕೂಡ ಸರ್ಕಾರಿ ಬಂಗ್ಲೆಗಳು, ಯಾವುದೇ ಪ್ರೈವೇಟ್ ಪ್ರಾಪರ್ಟಿ ಅಲ್ಲಿ ಇಲ್ಲ. ಎಲ್ಲ ಸರ್ಕಾರಿ ಬಂಗ್ಲೆಗಳು. ಈಗ ಫಾರ್ ಎಕ್ಸಾಂಪಲ್ ಮಂತ್ರಿ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಥವಾ ಸೇನಾ ಪಕ್ಕದ ರಸ್ತೆನಲ್ಲಿ ಅಂದ್ರೆ ರಾಜಾಜಿ ಮಾರ್ಗ್ನಲ್ಲಿ ಎಲ್ಲ ಈ 3 ದೊಡ್ಡ ಆತಂಕ ಇರುತ್ತೆ. ಈ ತರದೆಲ್ಲ ಮನೆಗಳಿದೆ. ಹಾಗಾಗಿ ಇಲ್ಲಿ ಬಂದು ಏನೋ ಸ್ಫೋಟ ಮಾಡಿದ್ದಾರೆ. ಇನ್ನೇನ್ ಟಾರ್ಗೆಟ್ ಇತ್ತು ಅಂತ ಗೊತ್ತಿಲ್ಲ. ಎನ್ಕ್ವೈರಿಯಿಂದ ಗೊತ್ತಾಗಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಧರಣೇಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ 18 ಒಂದು ಅದ್ಭುತವಾದಂತಹ ಮಕ್ಕಳ ಕಾರ್ಯಕ್ರಮ. ಅದು ಬೈಜೂಸ್ ಯಂಗ್ ಜೀನಿಯಸ್, ಮಕ್ಕಳ ಟ್ಯಾಲೆಂಟ್ ಅನ್ನ ಶೋಕೇಸ್ ಮಾಡೋ ಕಾರ್ಯಕ್ರಮ. ಇವತ್ತು ರಾತ್ರಿ ಶನಿವಾರ 8 ಗಂಟೆಗೆ ಪ್ರಸಾರ ಆಗುತ್ತೆ. ಇವತ್ತು ರಾತ್ರಿ ಪಶ್ಚಿಮ ಬಂಗಾಳದ ವಂಡರ್ ಕಿಡ್ ಆಪ್ ಡೆವಲಪರ್ ಅನುಬ್ರತ್ ಸರ್ಕಾರ್ ಬರ್ತಾ ಇದ್ದಾನೆ. ಅವನ ಟ್ಯಾಲೆಂಟ್ ಹೇಗಿದೆ ಒಂದು ಸಣ್ಣ ಝಲಕ್ ನೋಡಿ. ನನ್ನ ಹೆಸರು ಅನುಬ್ರತ ಸರ್ಕಾರ್. ನಾನು 5th ಗ್ರೇಡ್ ನಲ್ಲಿ ಓದ್ತಿದ್ದೀನಿ. ಮೊದಲಿನಿಂದಲೂ ಕಂಪ್ಯೂಟರ್ ಇಷ್ಟ. ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡಲು ಕಲಿತಿದ್ದೀನಿ ಟು ಶೇರ್ ಮೈ ಐಡಿಯಾಸ್ ವಿತ್ ದ ವರ್ಲ್ಡ್. ಇವನು ಯಂಗ್ ಜೀನಿಯಸ್. ಇಲ್ಲಿವರೆಗೂ ಇವನು ತಯಾರಿಸಿದ್ದು 9 ಆಪ್ಸ್. ಇವನು ಯಂಗ್ ಜೀನಿಯಸ್. ಎಲ್ಲರನ್ನು ಸೆಳೆದಿದೆ ಇವನ ಚಾಟ್ ಆಪ್ ಮೀಟ್. ಇವನು ಯಂಗ್ ಜೀನಿಯಸ್. ಗುರುವೇ ಇಲ್ಲ, ಇವನಿಗೆ ಇವನೇ ಗುರು. ನೆಟ್ವರ್ಕ್ 18ನ ಅದ್ಭುತ ಶೋನಲ್ಲಿ ಬೆಂಗಾಲ್ನ ವಂಡರ್ ಕಿಡ್ ಅನುಬ್ರತ್. I do think that he has great prospects, but I would tell him focus on apps which will go viral. ಬೆಂಗಾಲ್ನ ಅಲಿಪುರ್ ದ್ವಾರದ ಇವನು ಲೈಬ್ರರಿಯಲ್ಲಿ ಪುಸ್ತಕ ಓದಿಯೇ ಜೀನಿಯಸ್ ಆದ. ನೀವು ಹರ್ಷ ಭೋಗ್ಲೆ ಸರ್ಗೆ ಏನ್ ಹೇಳ್ತೀರಿ? ನಾನ್ ರೆಕಾರ್ಡ್ ಮಾಡ್ತೀನಿ ಹೇಳಿ.
ನೀವು ನನಗೆ ಇನ್ಸ್ಪಿರೇಷನ್. ನೋಡಿ, ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಅಂಡ್ ಐ ಆಮ್ ಗೋಯಿಂಗ್ ಟು ಶೋ ಯು ಸಮಥಿಂಗ್. ಇಲ್ಲಿ ನೋಡಿ, ಇದು ನಿಮ್ಮ ವಿಡಿಯೋ ಮೆಸೇಜ್. ನಾನು ನಿಮ್ಮ ಎದುರಿಗೆ ಯಾರಿಗೋ ಕಳಿಸ್ತಿದ್ದೀನಿ. ಸರ್, ಹರ್ಷ ಭೋಗ್ಲೆ ಸರ್ ನಿಮ್ಮ ಹತ್ರ ಹೇಗೆ ಬಂತು? ಸರ್ ಹೋಗ್ಬಿಡ್ತು. ಕೇವಲ ಆರ್ ಯು ಹ್ಯಾಪಿ? ಎಸ್ ಸರ್, ಆಕ್ಚುಲಿ ಐ ಕ್ಯಾನ್ ಕಂಟ್ರೋಲ್ ಮೈ ಸೆಲ್ಫ್. ಆನ್ಲೈನ್ ಕ್ಲಾಸ್ನಿಂದಲೇ ಕೋಡಿಂಗ್ ಮಾಸ್ಟರ್, ಲೆಜೆಂಡರಿ ರನ್ನರ್ಸ್, ಪಿಂಚ್ ಹಿಟ್ಟರ್ ಬ್ಯಾಟ್ಸ್ಮನ್ ಮತ್ತು ಲೂಡೋಶಿಪ್ ಗೇಮಿಂಗ್ ಆಪ್ ಸೃಷ್ಟಿಸಿ ಎಲ್ಲರನ್ನು ದಂಗುಪಡಿಸಿದ್ದಾನೆ. ಬರ್ತಿದ್ದಾನೆ ಯಂಗ್ ಜೀನಿಯಸ್. ಇದೇ ಶನಿವಾರ ರಾತ್ರಿ 8 ಗಂಟೆಗೆ. ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಇವತ್ತು ರಾತ್ರಿ 8 ಗಂಟೆಗೆ. ಈಗೊಂದು ಬ್ರೇಕ್ ತಗೋಬೇಕು. ಅದಕ್ಕೆ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ಈ ವಿಷಯ ಕೊಡಬೇಕು. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯೋ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲರೂ ಗೆಲ್ಲಬಹುದು. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಆದರೆ ಎಲ್ಲರೂ ಸುರಕ್ಷಿತರಾಗುವವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಕರ್ನಾಟಕದ ಕಥೆ ನೋಡಿ. ಒಂದ್ ಕಡೆ ಮಹಾರಾಷ್ಟ್ರ, ಇನ್ನೊಂದು ಕಡೆ ಗೋವಾದವರು. ಮಹಾರಾಷ್ಟ್ರದಿಂದ ಪದೇ ಪದೇ ಗಡಿ ಕಿರಿಕ್ ನಡೀತಾನೆ ಇದೆ. ಗೋವಾ ಸರ್ಕಾರದಿಂದ ಈಗ ಮಹದಾಯಿ ಕಿರಿಕ್ ಕೂಡ ಮತ್ತೆ ಶುರುವಾಯಿತು. ಬ್ರೇಕಿಂಗ್ ನ್ಯೂಸ್. ಮಹದಾಯಿ ವಿಚಾರದಲ್ಲಿ ಗೋವಾ ಖ್ಯಾತೆ ತೆಗಿತಾ ಇದೆ. ಮಹದಾಯಿ ವಿಚಾರದಲ್ಲಿ ರಾಜಿ ಪ್ರಶ್ನೆನೇ ಇಲ್ಲ. ಗೋವಾ ಸಿಎಂ ಡಾಕ್ಟರ್ ಪ್ರಮೋದ್ ಸಾವಂತ್ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಗೋವಾದಲ್ಲಿ ಬಿಜೆಪಿ ಆಡಳಿತ ಇದೆ, ಪಕ್ಷದ ಒತ್ತಡಕ್ಕೆ ಒಳಗಾಗೋ ಪ್ರಶ್ನೆನೇ ಇಲ್ಲ, ಪಕ್ಷಕ್ಕಿಂತ ರಾಜ್ಯದ ಹಿತ ಮುಖ್ಯ ಅಂದ್ರು ಅನ್ನುವ ಸಂದೇಶವನ್ನ ಗೋವಾ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. खातीर हांवें कितें केलां म्हणजे ह्या 2 वर्सांच्या सांगना ताज्याय पयलीं पासून म्हणजे म्हादईच्या आंदोलनान हांव खूब पयलीं पासून आसा. म्हणजे हो इशू सुरू जाला तेन्नाच्यान आसा. हांव आमदार नासलो बट तेन्नाच्यानय म्हादई, कारण म्हादई म्हाज्या मतदारसंघांतल्या दोशी सायडींतल्यान व्हांवता, हेवटेन सांखळेच्यान आनी तेवटेंतल्यान गांजेच्यान. म्हणजे रायटली बपसुदीन ढवळीकर हांणी सांगलें. त्या खातीर ह्या विशयाचेर हांवें सखोलान म्हादईचो उगम खंयच्यान जाला आनी म्हादई खंय पर्यंत व्हांवता हें हांवें प्रत्यक्ष वचून पळयलां. कळसा बंडुरा नाला खंयच्यान डायवर्ट केला, कितलें उदक येता, कंप्लिटली हांवें पर्सनली फिरून पळयलां. म्हणून सांग एकदां न्ही तर 2-2दा भोंवून पळयलां. हाज्या पयलीं पळयलां तितून नाका. बट एनी हांव जो कितें हांव थोडोसो त्या खातीर फॅक्ट कितें जाला हितून थोडोसो पयलीं सांगता. हो इशू जो आसा हो इशू 2002तल्यान तसो सुरू जाल्लो आसा. एकंदर 2002तल्यान सुरू जालो. कर्नाटकांतली पयली डिमांड आसली की 7.56 TMC म्हादई वॉटर मलप्रभान घालपा खातीर तांच्यांनी म्हणजे जे उदक हुबळी आनी धारवाड ह्या सिटी खातीर व्हरपाक जाय हाज्या खातीर तांच्यांनी प्रयत्न सुरू केले. ताज्या उपरांत हांव हितूंतले महत्वाचो विशय सांगता. स्टेट ऑफ द गोवा इज फायल. ನ್ಯೂಸ್ ಮುಂದುವರಿತಾ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ನ್ಯೂಸ್ 18ನ ಒಂದು ವಿಶೇಷ ಅದ್ಭುತ ಕಾರ್ಯಕ್ರಮ ಅದು ಯಂಗ್ ಜೀನಿಯಸ್. ಇವತ್ತಿನ ಜೀನಿಯಸ್ನಲ್ಲಿ ಅಂದರೆ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಪ್ರಸಾರ ಆಗುತ್ತೆ. ಇವತ್ತು ಯಾರು ಬರ್ತಿದ್ದಾರೆ? ಚೆನ್ನೈನ ಡ್ರಮ್ಮರ್ ಸ್ಟೀವನ್ ಸ್ಯಾಮ್ಯುಯಲ್ ಬರ್ತಿದ್ದಾನೆ. ಆತ ಮಾಡಿರುವಂತಹ ಅಮೋಘ ಸಾಧನೆ ಬೈಜೂಸ್ ಯಂಗ್ ಜೀನಿಯಸ್ನಲ್ಲಿ ನೋಡಿ ಝಲಕ್ನ. ಇವನು ಯಂಗ್ ಜೀನಿಯಸ್. ಇವನಲ್ಲಿದೆ ಪುಟಿಯುವ ಉತ್ಸಾಹ. ಹಾಯ್, ಐ ಆಮ್ ಸ್ಟೀವನ್ ಸ್ಯಾಮ್ಯುಯಲ್. ನಾನು ಅನೇಕ ಪರ್ಕಸಿವ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸಿನಿ. ಅವು ಕಾಹೋನ್, ದರ್ಬೋಕಾ, ಮೃದಂಗಂ, ತಬಲಾ. ಆದ್ರೆ ನಾನು ಡ್ರಮ್ಸ್ ನಲ್ಲಿ ಎಕ್ಸ್ಪರ್ಟ್ ಆಗಿದ್ದೀನಿ. ಇವನು ಯಂಗ್ ಜೀನಿಯಸ್. ಅತ್ಯಂತ ವೇಗವಾಗಿ ಡ್ರಮ್ ಬಾರಿಸಬಲ್ಲ ಅತಿ ಕಿರಿಯ ಬಾಲಕ. ವಿಶ್ವದ ಒಬ್ಬ ಕಿರಿಯ ಡ್ರಮ್ಮರ್ ಎಂದು ಗುರುತಿಸಲ್ಪಟ್ಟಿದ್ದೀನಿ. ಇವನು ಯಂಗ್ ಜೀನಿಯಸ್. ಕೇವಲ 14 ವರ್ಷ ವಯಸ್ಸಿಗೆ ಸಂಗೀತದ ದುನಿಯಾದಲ್ಲಿ ಛಾಪು ಮೂಡಿಸಿದ ಪೋರ. ನೆಟ್ವರ್ಕ್ 18ನ ಅದ್ಭುತ ಶೋನಲ್ಲಿ ಚೆನ್ನೈನ ಸ್ಟೀವನ್, ಲಂಡನ್ ಟ್ರಿನಿಟಿ ಕಾಲೇಜಿನಿಂದ ಗ್ರೇಟ್ ಹಿಟ್ ಡ್ರಮ್ ಸ್ಪರ್ಧೆ ಗೆದ್ದ ಅತ್ಯಂತ ಕಿರಿಯ ಹುಡುಗ. ಅದು 100ರಲ್ಲಿ 91 ರೆಕಾರ್ಡ್ ಸ್ಕೋರ್ ಜೊತೆ. ಇವನು ತನ್ನ 12ನೇ ವಯಸ್ಸಿಗೆ 3 ಮಕ್ಕಳಿದ್ದ ಸೂಪರ್ ಕಿಡ್ಸ್ ಅನ್ನು ಬ್ಯಾಂಡ್ ಮಾಡಿ ಪ್ರಖ್ಯಾತ ಮ್ಯೂಸಿಕ್ ಕಂಪನಿಯೊಂದರ ಕಿರಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾನೆ. ನೀನು
ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಡ್ರಮ್ಸ್ ಯಾಕೆ ಚೂಸ್ ಮಾಡಿದೆ? ಯಾ ನನಗೆ ರಿದಮ್ ತುಂಬಾ ಇಷ್ಟ. ಸೊ ಎವ್ರಿ ಹಾರ್ಟ್ ಬೀಟ್ ಇಸ್ ಎ ರಿದಮ್. ಸೊ ಐ ಲೈಕ್ ದ ಎನರ್ಜಿ ದಟ್ ಐ ಗೆಟ್ ಫ್ರಮ್ ಪ್ಲೇಯಿಂಗ್. ಪಂಚ್ ಲೈನ್ ಚೆನ್ನಾಗಿ ಬಾರಿಸ್ತಾರೆ. ಎವ್ರಿ ಹಾರ್ಟ್ ಬೀಟ್ ಇಸ್ ರಿದಮ್. ಇವನು ಗುರು AR ರೆಹಮಾನ್. ಇವನ ಹಾಡು 10,000 ರೀಸನ್ಸ್ ಯೂಟ್ಯೂಬ್ ನಲ್ಲಿ 4 ಕೋಟಿ ವ್ಯೂಸ್ ಪಡೆದುಕೊಂಡಿದೆ. ಬರ್ತಿದ್ದಾನೆ ಯಂಗ್ ಜೀನಿಯಸ್. ಇದೇ ಶನಿವಾರ ರಾತ್ರಿ 8 ಗಂಟೆಗೆ. ಏನು ಅದ್ಭುತ ಟ್ಯಾಲೆಂಟ್ ಅಲ್ಲ, ಇವರೆಲ್ಲರೂ ಬರ್ತಿದ್ದಾರೆ ಇವತ್ತು ರಾತ್ರಿ 8 ಗಂಟೆಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ನೋಡೋದು ಮಾತ್ರ ಮಿಸ್ ಮಾಡಬೇಡಿ. ಬೈಜೂಸ್ ಯಂಗ್ ಜೀನಿಯಸ್. ಇಲ್ಲಿಗೆ ಈ ಹೊತ್ತಿನ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.